ಅಗಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಗಿಲ್ಲಿದು ಒಂದು ರೀತಿಯಲ್ಲಿ ಅಶ್ವಿನಿ ಎದುರುಗಡೆಗೆ ಬ್ರೂಟಲಿ ತಿಂದಾಗ್ಬಿಟ್ಟ ಅಂತಲೇ ಹೇಳ್ತೀನಿ. ಆ ರೇಂಜಿಗೆ ಅಪ್ಪ ದೇವರೇ ಪಾಪ. ಆ ಜಾಗದಲ್ಲಿ ಅಶ್ವಿನಿ ಜಾಗದಲ್ಲಿ ನಾವೇನಾದ್ರು ಇದ್ದಿದ್ದಿದ್ರೆ ಯಾವ ರೇಂಜಿಗೆ ಉರಿದೋಗಿರೋದು ಅಂತ ನೆನೆಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಆ ರೇಂಜಿಗೆ ಉರ್ಸೋದ ಶಿವ. ಟಾಸ್ಕ್ ಇರ್ಬೋದು, ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಉರ್ಸಾಕ್ಬಿಟ್ಟಾಗೋರು. ತಡ್ಕೊಂಡಿದಾರಲ್ಲ, ಖುಷಿ ಅದಕ್ಕೆ ಪಡಬೇಕು. ಆ್ಯಂಡ್ ಸಖತ್ತಾಗಿತ್ತು ಇವತ್ತಿನ ಎಪಿಸೋಡ್. ಆ್ಯಂಡ್ ಕ್ಯಾಪ್ಟನ್ಸಿ ಆಯ್ಕೆ ಬಂದಾಗ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ಅಷ್ಟು ಕಷ್ಟಪಟ್ಟು ಆಡಿ ವಾರದ ಟಾಸ್ಕ್ ಎಲ್ಲನೂ ಸೊ ಇಲ್ಲಿ ಮನೆಯವ್ರ ಮೇಲೆ ಬಿಡ್ತಾರೆ ಅಂತಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಓಕೆ, ಸೊ ಬಿಗ್ ಬಾಸ್ ಡಿಸಿಷನು. ಸೊ ಮನೆಯವರ ಒಂದು ಪ್ರೀತಿನೂ ಕೂಡ ಆ್ಯಂಡ್ ಅವರ ಒಂದು ಇದನ್ನು ಕೂಡ ಗಳಿಸ್ಬೇಕಾಗುತ್ತೆ ಸ್ಪರ್ಧೆಗಳ ಒಳಗಡೆ ಇದ್ದಂಥವ್ರು. ಜೊತೆಗೆ ಕೊನೆಯದು ಟಾಸ್ಕು ಅದು ಚೆನ್ನಾಗಿತ್ತು, ಪೇಷನ್ಸ್ ಲೆವೆಲು ಮತ್ತು ಅದನ್ನು ಟೆಸ್ಟ್ ಮಾಡುವಂಥದ್ದು. ಓಕೆ, ಅದು ಪ್ರಾಬ್ಲಮ್. ಬಟ್ ಆ ಬಹುಮತದ ಮೇರೆಗೆ 3 ಜನರಲ್ಲಿ ಒಬ್ಬರನ್ನ ಚೂಸ್ ಮಾಡಿದ್ರಲ್ಲ, ಅಭಿಷೇಕ್ ಅವ್ರನ್ನ. ಸೊ ಅದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಫೇವರಿಸಮ್ ಮಾಡಿಕೊಂಡು ಅದಾಗುತ್ತೆ, ಬಟ್ ಏನೂ ಮಾಡ್ಲಿಕ್ಕಾಗಲ್ಲ. ಬಿಗ್ ಬಾಸ್ ಆಟ ಅಂತ ಅಂದಮೇಲೆ ಇದನ್ನೆಲ್ಲ ಕೂಡ ಸಹಿಸ್ಕೋಬೇಕಾಗತ್ತೆ. ಆ್ಯಂಡ್ ಕೆಲವರು ನೋಡ್ತಾ ಇದ್ರೆ ಅಲ್ಲಿ, ಅದರಲ್ಲೂ ಮುಖ್ಯವಾಗಿ ರಾಶಿಕಾಂತ ನೋಡ್ತಾ ಇದ್ರೆ, ಸೊ ಪ್ರತಿ ಹಂತದಲ್ಲೂ ಕೂಡ ಅಲ್ಲಿ ಅವ್ರಿಗೆ ಏನು ಇನ್ನೇನು ಫೈನಲ್ ಹತ್ರ ಬರ್ತಾರೆ. ಸೊ ಏನಾದರೂ ಸಿಗಬೇಕು ಅನ್ನೋ ಅಷ್ಟೊತ್ತಿಗೆ ಅದು ಹೊಂಟೋಗುತ್ತೆ. ಯಾವುದೋ ಒಂದು ಕಾರಣ ಹೊಂಟೋಗ್ಬಿಡುತ್ತೆ. ಈ ಸರಿ ಗಿಲ್ಲಿ ಹೆಂಗೋ ಕೊಟ್ಟಿದ್ದ. ಸೊ ಅವತ್ತೇನು ಕಬಡ್ಡಿ ಟಾಸ್ಕಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸೊ ಅಲ್ಲಿ ಅವರಿಗೆ ಸ್ಟೂಡೆಂಟ್ ಆಫ್ ದಿ ವೀಕ್ ಹೋಗದೇ ಇರೋ ರೀತಿಯಲ್ಲಿ ಮಾಡಿದಾಗ ಸೊ ಅಲ್ಲಿ ಸುಮಾರು ಜನ ಮಾತಾಡಿದ್ವಿ, ಸೊ ಹಿಂಗಾಗಿದೆ ಅಂತ. ಸೊ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸೊ ಇವಾಗ ಅವ್ರನ್ನ ನೇರವಾಗಿ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡಿರುವಂಥದ್ದು ಒಂದು ಖುಷಿ ವಿಚಾರ. ಬಟ್ ಇಲ್ಲಿ ಸಿಗ್ಲಿಲ್ವಲ್ಲ ಅನ್ನೋವಂಥದ್ದು ಇನ್ನೊಂದು ಬೇಜಾರು ತರುವಂಥ ಸಂಗತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮುಂದೆ ಒಂದಲ್ಲ ದಿನ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಉತ್ತಮ ಕಳಪೆ ಅಂತ ಬಂದಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹೈಲೈಟು ಅಂದರೆ ಅದೇ ಗಿಲ್ಲಿದು ಯಾವ ರೇಂಜಿಗೆ ಗುರು ಅದು. ಯಪ್ಪ ದೇವರೇ, ತಡ್ಕೊಳಕ್ಕಾಗಲ್ಲ ಗುರು ಅಲ್ಲಿ ಕುತ್ಕೊಂಡ್ಮೇಲೆ. ಸಿಕ್ಕಾಪಟ್ಟೆ ಕಷ್ಟ. ಸೊ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸೊ ನಾಳೆ ಒಂದು ಕಿಚ್ಚನ ಪಂಚಾಯತಿನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಆ್ಯಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಲಿಸ್ಟ್ ಮಾಡ್ಕೊಂಡು ಬಂದೀನಿ. ನಾರ್ಮಲಿ ಒಂದು 2-3 ವೀಕಿಂದ ಇದನ್ನು ಕಂಟಿನ್ಯೂಸ್ ಹಾಗೆ ಮಾಡ್ತಿರೋದ್ರಿಂದ ಸೊ ಈ ವೀಕ್ ಕೂಡ ಸೊ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಿಟ್ಟು ಕೂಡ ಕೆಲವೊಂದು ಔಟ್ ಆಫ್ ದಿ ಬಾಕ್ಸು ಕೂಡ ಬರ್ಬೋದು. ಲಾಸ್ಟ್ ವೀಕಲ್ಲಿ ಬಂತಲ್ಲ ಯಾರ್ದು, ನಮ್ಮ ರಿಷಾ ಅವ್ರದ್ದು. ಸೊ ಆ ರೀತಿಯಲ್ಲಿ ಬರ್ಬೋದು. ಧ್ರುವಂತ ಆ್ಯಂಡ್ ರಿಷದ್ ಬಂತಲ್ಲ, ಸೊ ಆ ರೀತಿಯಲ್ಲಿ ಸೊ ನೋಡೋಣ ಯಾವುದಾದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅಂತ. ಓಕೆ, ಸೊ ಮೊದಲನೇದಾಗಿ ನೋಡಿದ್ರೆ ಇಲ್ಲಿ ನಮ್ಮ ಅಕ್ಕಪುಕ್ಕರ ಬಗ್ಗೆ ರೂಲ್ಸ್ ಬ್ರೇಕ್ ಮಾಡಿದಾರಲ್ವಾ, ಅದು ಮಂಡೇ ಎಪಿಸೋಡಲ್ಲಿ ಆಗಿರುವಂಥದ್ದು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಶಿಕ್ಷೆ ಕೊಟ್ಟಿದ್ದಾರೆ. ಬಟ್ ಒಂದು ಅಟ್ಲೀಸ್ಟ್ ಒಂದು ಲೆವೆಲ್ವರೆಗೂ ಆದರೂ ಚರ್ಚೆ ಆಗಲೇಬೇಕು. ಹಾಗೆ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಆಗಲೇ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅಗೇನ್ ತಿರ್ಗಾ ರೂಲ್ಸ್ ಬ್ರೇಕ್ಗಳಾಗ್ತವೆ. ಸೊ ಡೈರೆಕ್ಟ್ ನಾಮಿನೇಟ್ ಮಾಡಿದ್ಮೇಲೂ ಕೂಡ ಪಿಸುದಲ್ಲಿ ಮಾತಾಡಿದ್ದಾರೆ, ಅದೇ ಒಂದು ಬಿಗ್ ಬಾಸಲ್ಲಿ ಹಾಲಲ್ಲಿ ಕೂತ್ಕೊಂಡಾಗ್ಲೇ. ಸೊ ಈ ರೀತಿಯಲ್ಲಿ ಪದೇ ರೂಲ್ಸ್ ಬ್ರೇಕ್ ಆಗ್ತಿರೋದ್ರಿಂದ ಕ್ವಶನ್ಸ್ಗಳು ರೈಸ್ ಆಗೇ ಆಗ್ತವೆ. ಯಾಕಂದರೆ ಇವರು ಬಿಗ್ ಬಾಸ್ ಮೇಲೆ ಅಥವಾ ಮನೆಯವ್ರ ಮೇಲೆ ಆರೋಪ ಮಾಡುವಂಥ ಅಶ್ವಿನಿ ಅವರು ಸೊ ರೂಲ್ಸ್ ಬುಕ್ಕಲ್ಲಿ ಏನಿದೆ ಅನ್ನೋದನ್ನು ಅವರು ತಿಳ್ಕೊಬೇಕಲ್ಲ. ಸೊ ಅದು ತಪ್ಪಾಗ್ತಿದೆ ಇಬ್ಬರು ಕಡೆಯಿಂದ ಕೂಡ. ಆ್ಯಂಡ್ ಅದಾದಮೇಲೆ ಡ್ರಮ್ ಟಾಸ್ಕ್ ಬಗ್ಗೆ ಕೂಡ ಚರ್ಚೆ ಆಗ್ಬೋದು. ಅಲ್ಲಿ ಕೆಲವೊಂದು ಅಂದರೆ ಟಿಲ್ಟ್ ಮಾಡಿರೋವಂಥದ್ದೆಲ್ಲ ಗಲಾಟೆ ಆಯ್ತಲ್ಲ. ಸೊ ಇವ್ರು ಎಳೆದಿರೋವಂಥದ್ದು ಯಾರು, ನಮ್ಮ ಕಾವ್ಯ ಅವರು ಗಿಲ್ಲಿ ಕಿತ್ತಾಡಿರೋವಂಥದ್ದು, ಅದ್ರ ಬಗ್ಗೆ ಆಗುತ್ತೆ. ಜೊತೆಗೆ ಉಸ್ತುವಾರಿಗಳು ನೆಟ್ಟಗೆ ಉಸ್ತುವಾರಿ ಮಾಡಿದ್ರೆ ಅನ್ನೋವಂಥದ್ದಲ್ಲಿ ಬರುತ್ತೆ. ಬಿಕಾಸ್ ಉಸ್ತುವಾರಿಗಳು ಒಂದು ಒಳ್ಳೆ ಕೆಲಸ ಆಗಿದೆಯೇನು ಅಂತಂದರೆ ಅಲ್ಲಿ ಟಾಸ್ಕ್ ರದ್ದಾಗಲಿಲ್ಲ, ಅದು ಒಂದು ಒಳ್ಳೆ ವಿಚಾರ. ಬಿಟ್ಟರೆ ಇನ್ನೇನೇನು ಕಿತ್ತಾಟಗಳಾಗಬೇಕು ಎಲ್ಲ ಅದು ಅಲ್ಲಿ. ಓಕೆ, ಸುಮಾರು ಜನ ಅಲ್ಲಿ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಲಿಲ್ಲ, ಏನಿಲ್ಲ, ತನ್ನ ಪಾಡಿ ತಾನು ಓಡ್ತಿದ್ದಾರೆ. ಬಟ್ ಅದ್ರಲ್ಲಿ ಇವ್ರಿಗಿರುವಂಥದ್ದು ಏನು, ಗಿಲ್ಲಿ ಮತ್ತು ಯಾರು ಅಶ್ವಿನಿ ಅವರಿಗೆ ಅವ್ರವ್ರ ಪರ್ಸ್ನಲ್ ವಿಷಯಗಳನ್ನು ಕಿತ್ತಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ. ಆ್ಯಂಡ್ ನೋಡೋಣ ಯಾರು ತಪ್ಪು ಯಾರು ಸರಿ ಅನ್ನೋದು ಬರುತ್ತೆ ಅಲ್ಲಿ. ಯಾಕಂದ್ರೆ ಚರ್ಚೆ ಆಗಲೇಬೇಕದು. ಡ್ರಮ್ ಟಾಸ್ಕಲ್ಲಿ ಗಿಲ್ಲಿ ಒಂದು ಹೇಳಿದ್ದಾನೆ ಆ್ಯಂಡ್ ಅಶ್ವಿನಿ ಒಂದು ಹೇಳಿದ್ದಾರೆ, ಆ್ಯಂಡ್ ಅಲ್ಲಿ ಆಟಗಾರರೇ ಒಂದು ಹೇಳ್ತಿದ್ದಾರೆ. ಸೊ ಅದನ್ನು ಮೂಲ ಹುಡುಕ್ತಾರೆ. ಸೊ ಅಲ್ಲಿಂದ ಅವ್ರಿಗೆ ಒಂದು ಚಿಕ್ಕದಾಗಿ ಒಂದು ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಜಾನ್ವಿ ಆ್ಯಂಡ್ ರಾಶಿಕಾದ ಒಂದು ಕಿತ್ತಾಟ ಆಯ್ತು. ಈ ಒಂದು ಎಲ್ಲ ಕಿತ್ತಾಟದ ಮಧ್ಯೆ ಜಾನ್ವಿ ಆ್ಯಂಡ್ ರಾಶಿಕಾ ಮಧ್ಯೆ ಒಂದು ಪರ್ಸನಲ್ ಅಟ್ಯಾಕ್ ಮಾಡಿದ್ರು ನಮ್ಮ ಜಾನ್ವಿ ಅವರು. ಸೊ ಸುದಿಗೆ ಹೋಗಿರೋದಕ್ಕೆ ಅವರೇ ಕಾರಣ ಹಾಗೆ ಅಂತ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗೇ ಆಗುತ್ತೆ. ಬಿಕಾಸ್ ಅಲ್ಲಿ ಜಾನ್ವಿ ನಡ್ಕೊಂಡಿರೋ ರೀತಿ ಒಂಥರ ಅದು ತುಂಬ ಅದು ಕೆಟ್ಟದಾಗಿತ್ತದು. ಸೊ ಕೈ ತೋರಿಸೋವಂಥದ್ದು, ಹಿಂಗೆ ದೊಡೆ ಕಚ್ಚೋವಂಥದ್ದು, ಸೊ ಒಂಥರ ಏನೋ ಹೊಡೆಯೋ ರೇಂಜಿಗೆಲ್ಲ ಮಾಡಿದ್ರು. ಅದ್ರ ಬಗ್ಗೆ ನನ್ನ ಪ್ರಕಾರ ಸ್ವಲ್ಪ ಜಾನ್ವಿಗೆ ಬಿಸಿ ಮುಟ್ಟಿಸ್ಲೇಬೇಕು ಅಂತ ಅನ್ಸುತ್ತೆ. ಓಕೆ, ಸೊ ಇದಾದ್ಮೇಲೆ ಅಶ್ವಿನಿ ವರ್ಸಸ್ ರಘು ಅವರು, ಇದ್ರ ಬಗ್ಗೆ ನಾನು ರಿವ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಎಪಿಸೋಡ್ ಬಗ್ಗೆ. ಬಟ್ ಇಬ್ಬರದು ಕೂಡ ತಪ್ಪಿದೆ ಅಲ್ಲಿ. ಓಕೆ, ನನ್ನ ಒಂದು ಅನಿಸಿಕೆ ಹೇಳ್ಬಿಡ್ತೀನಿ ಫಸ್ಟು, ಆಮೇಲೆ ಚರ್ಚೆ ಆಗಲೇಬೇಕು. ಬಿಕಾಸ್ ಅಶ್ವಿನಿ ಅವರು ಕೆಲವೊಂದು ವಿಷಯಗಳನ್ನ ಅಲ್ಲಿ ಬಿಗ್ ಬಾಸ್ ಅವ್ರ ಎದುರುಗಡೆನೆ ರೈಸ್ ಮಾಡಿರೋದ್ರಿಂದ ಚರ್ಚೆ ಆಗುತ್ತೆ. ಓಕೆ, ನನಗನ್ಸೋದೇನು ಅಂತಂದರೆ ಖಂಡಿತವಾಗ್ಲೂ ಅವತ್ತಿನ ಒಂದು ಎಪಿಸೋಡಲ್ಲಿ ಆಗಿರೋಂಥ ವಿಚಾರದಲ್ಲಿ ಇಬ್ಬರದು ಕೂಡ ತಪ್ಪಿದೆ. ಒಂದು, ಅಶ್ವಿನಿ ಅವರು ಕೆಲಸ ಅಂತ ಬಂದಾಗ ಲೇಜಿ ಇದ್ದಾರೆ ಅಂತ ಗೊತ್ತಿರೋಂಥ ವಿಚಾರ. ಬಟ್ ಒಬ್ಬ ಕ್ಯಾಪ್ಟನ್ ಆಗಿ ಏನು ಹೇಳಬೇಕು ಅದನ್ನು ಫಸ್ಟಿಗೆ ಹೇಳಿರುವಂಥದ್ದು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ಅವ್ರು ಕೇಳಲ್ಲ ಅಂತಂದಾಗ ಏನಾಯ್ತು ಅಂದರೆ ಅವ್ರೇನು ಕೆಟ್ಟ ಮಾತೇನು ಆಡಿಲ್ಲ ಅಶ್ವಿನಿ ಅವರು. ಬಟ್ ನನಗೆ ಬ್ಯಾಕ್ ಪೇನ್ ಇದೆ, ಬರ್ತೀನಿ ಅಂತ ಹೇಳಿದ್ರು. ನೀವು ಬಿಗ್ ಬಾಸ್ ಮನೇಲಿ ಬರೀ ಮಾತುಕತೆ ಆಯಿತು, ಅದು ಬಿಟ್ಟು ಇನ್ನೇನು ಬರಲ್ಲ ಹಾಗೆ ಹೀಗೆ ಅಲ್ಲ ಅಂತ
ಈ ಕಡೆಯಿಂದ ಮಾತುಕತೆಗೆ ರಘು ಕಡೆಯಿಂದ ಕೂಡ ಬಂದಿದೆ. ಸೊ ಅವರು ಒಂದು ಟೈಮಲ್ಲಿ ಮಾಡಲ್ಲ ಹೋಗ್ರಿ ಅಂತ ಒಂದ್ಸರಿ ಅಂತಾರೆ, ಮಾಡಲಿಲ್ಲ ಅಂದರೆ ಹೋಗು ಅಂತ ಇವರು ಒಂದು ಕಡೆ ಏಕವಚನದಲ್ಲಿ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಬಂದಾಗಿಂದ ನೋಡ್ತಾ ಇದ್ದು ಏನು ಕಿತ್ತಾಕಿದ್ದೀರಾ ಅಂತ ಹೇಳ್ಬಿಟ್ಟು ರಘು ಬಾಯಲ್ಲಿ ಫಸ್ಟ್ ಬರುತ್ತೆ ಆ ಪದ. ಸೊ ಅದು ಅವರು ಕೂಡ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಒಂದು ಮಾಡ್ಕೊಳ್ಳಲ್ಲ ಹೋಗ್ರಿ ಅಂತ ಹೇಳಿರುವಂಥದ್ದು ಅಶ್ವಿನಿ ಅವರು. ಸೊ ಅದಾದಮೇಲೆ ಈ ಕಡೆಯಿಂದ ಬಂದಿರುವಂಥದ್ದು ಮಾಡಿಲ್ಲ ಅಂತಂದರೆ ಹೋಗು ಅಂತ ಸಿಂಗಲ್ ಇದರಲ್ಲಿ ಬಂದಿದೆ. ನೀವು ಅಷ್ಟೊಂದು ಬಾರೀಕಿಯಿಂದ ಥಿಂಕ್ ಮಾಡ್ತಾ ಇದ್ರೆ ಯಾರು ಕೂಡ ಅಲ್ಲಿ ಸರಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಕೂಡ ಆ ಥರದ ಒಂದು ತಪ್ಪುಗಳು ಮಾಡೇ ಮಾಡ್ತಾರೆ. ಈ ಕಡೆ ಏನಾಯಿತು, ಇಬ್ರಿಗೂ ಕೂಡ ಅದು ಈಗೋ ಹರ್ಟ್ಗಳು ಸ್ಟಾರ್ಟ್ ಆಯಿತು. ಒಂದು ನಾನು ಕ್ಯಾಪ್ಟನ್ ಹೇಳಿದ್ರು ಕೂಡ ಇವ್ರು ಕೇಳ್ತಾ ಇಲ್ವಲ್ಲ, ಪ್ರತಿ ಟೈಮಲ್ಲೂ ಕೂಡ ಇದೇ ಸೋಮಾರಿತನ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಹತ್ತಿತು. ಆ್ಯಂಡ್ ಇವ್ರಿಗೆ ಬ್ಯಾಕ್ ಪೇನ್ ಇದೆ ಅಂತ ಅಂದ್ರೂ ಕೂಡ ಹಿಂಗೆ ತಿರ್ಗಾ ನಮಗೆ ಕಾಟ ಕೊಡ್ತಾರೆ. ಆಮೇಲೆ 10 ನಿಮಿಷದಲ್ಲಿ ಕಡಿಮೆ ಆಗುತ್ತಾ ಅಂತ ರಘು ಬೇರೆ ಹೇಳ್ದ. ಅದೆಲ್ಲ ಏನಾಯ್ತು ಅಂತಂದರೆ ಇವರಿಗೆ ಟ್ರಿಗರ್ ಆಗೋಯ್ತು. ಸೊ ಇವ್ರಿಗೆ ಕಿರ್ಚಾಡಿದ್ರು ಮೊದಲೇ ಗೊತ್ತಲ್ಲ, ಇವರು ಸುಪೀರಿಯಾರಿಟಿ ಮೈಂಡ್ ಸೆಟಲ್ಲಿ ಇರ್ತಾರೆ ಯಾವಾಗಲೂ ಕೂಡ ಅಶ್ವಿನಿ ಅವರು. ಸೊ ಕ್ಯಾಪ್ಟನ್ ಏನು ಮರ್ಯಾದೆ ಕೊಡಬೇಕು ಅಂತ ಫಸ್ಟ್ ಇವ್ರಿಗೆ ಗೊತ್ತಿಲ್ಲ. ಈಗ ಬ್ಯಾಕ್ ಪೇನ್ ಇದೆ ಅಂತಂದ್ರೆ ಏನು ಹೇಳಬೇಕು, ಕ್ಯಾಪ್ಟನ್ಗೆ ಬೇರೆಯವ್ರ ಇದ್ರೆ ಏನು ಹೇಳ್ತಾರೆ, ರಘು ಅವರೇ ಪ್ಲೀಸ್ ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಒಂದು 10 ನಿಮಿಷ ಟೈಮ್ ಕೊಡಿ ದಯವಿಟ್ಟು, ನಾನು ಮತ್ತೆ ಬಂದು ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದಾಗಿತ್ತು. ಆಮೇಲೆ ಇವ್ರ ಹಿಸ್ಟ್ರಿ ನೆಟ್ಟಗಿದೆಯಾ, ಅಶ್ವಿನಿ ಅವ್ರ ಹಿಸ್ಟ್ರಿ ನೆಟ್ಟಗಿದೆಯಾ? ಪ್ರತಿ ಟೈಮಲ್ಲೂ ಕೂಡ ಒಂಥರ ಅವ್ರದೇ ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಮಾಡ್ದ ಕೆಲಸ ಮಾಡದೇ ಇದ್ದಾಗ ಇಲ್ಲ. ಸೊ ಆ ರೀತಿಯಲ್ಲಿದ್ದಾಗ ಅಲ್ಲಿ ಕ್ಯಾಪ್ಟನ್ಗೆ ಯಾರಿಗೆ ಅಲ್ಲಿ ಕೋಪ ಬಂದೇ ಬರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಕೆಲವೊಂದು ಅವರು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ ಬಿಗ್ ಬಾಸ್ ಎದುರುಗಡೆ ಹೇಳಿರುವಂಥದ್ದು. ಹೆಣ್ಮಕ್ಳಿಗೆ ಮನೆಯಲ್ಲಿ ಏಕವಚನದಲ್ಲಿ ಮಾತಾಡೋದು ತುಂಬ ಜಾಸ್ತಿ ಆಗಿದೆ. ಜೊತೆಗೆ ಇಲ್ಲಿ ಕೆಲವು ವ್ಯಕ್ತಿಗಳು ಸೊ ತುಂಬ ಒಂದು ಕಾಲೆಳೆಯುವಂಥದ್ದು ಅದ್ರಾಗಿರ್ಬೋದು. ಆ್ಯಂಡ್ ಅಂದರೆ ಈ ಹೆಸರುಗಳು ಇಡುವಂಥದ್ದು, ಸೊ ಗಿಲ್ಲಿಯಲ್ಲಿ ಇಟ್ಟಿದ್ದಾರೆ ಅಕ್ಕಪುಕ್ಕ ಅನ್ನೋವಂಥದ್ದು. ಸೊ ಈ ಥರ ಕೆಲವೊಂದು ಹೆಸರುಗಳೆಲ್ಲ ಇಡುವಂಥ ಜಾಸ್ತಿ ಆಗಿದೆ. ಜೊತೆಗೆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಅಶ್ವಿನಿ ಹೇಳೋದು ಏನಂತಂದರೆ, ಇಡೀ ಹೆಣ್ಮಕ್ಳನ್ನ ತೊಗೊತಿದ್ದಾರೆ ಅವರೊಬ್ಬರದೇ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಸರಿಯಾಗಿ ಮಾತಾಡ್ತಾ ಇಲ್ಲ, ಏಕವಚನದಲ್ಲಿ ಮಾತಾಡ್ತಿದ್ದಾರೆ ಕೆಲವು ವ್ಯಕ್ತಿಗಳನ್ನೋ ರೀತಿಯಲ್ಲಿ. ಇವಾಗ ಏನಾಗುತ್ತೆ ಅಂದರೆ ವೀಕೆಂಡಲ್ಲಿ ಬಂದು ಸೊ ಒಂದು ಕ್ವಶನ್ ಕೇಳ್ತಾರೆ, ನಿಮಗೆಲ್ಲ ಹಂಗೆ ಅನ್ನಿಸ್ತಾ ಇದೆಯಾ ಅಂತ ಬೇರೆ ಸ್ಪರ್ಧಿಗಳಿಗೂ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿದ್ರೆ ಅಶ್ವಿನಿಯವರ ಒಂದು ಮಾನ ಮರ್ಯಾದೆ ಏನಾಗ್ಬೋದು ಅಲ್ಲಿ? ಓಕೆ, ತನಗೆ ಪ್ರಾಬ್ಲಮ್ ಆದಾಗ ತಾನು ಹೇಳಬೇಕೆ ಹೊರತು ಎಲ್ಲರೂ ಸೇರಿಸ್ಕೊಂಡು ಹೇಳುವಂಥದ್ದು ನನ್ನ ಪ್ರಕಾರ ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ. ಸೊ ಇವ್ರಿಗೆ ಏನಂತಂದರೆ ಅಶ್ವಿನಿ ಅವ್ರಿಗೆ ಏನಾದರೂ ತೊಂದರೆ ಆದರೆ ಇಡೀ ಮನೆಗೇ ತೊಂದರೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಅವರು ಪರವಾಗಿ ಮಾತಾಡಬೇಕು ಅಂತ ಅವರು ಆಸೆ ಪಡ್ತಾರೆ. ಹಂಗಾಗಲ್ಲ. ಯಾಕಂತಂದರೆ ನಿಮ್ದು ಏನು ಅನ್ನೋದನ್ನು ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿದೆ. ಮೊನ್ನೆ ಜಗಳ ಆದಾಗ ನೋಡಿ, ಅಲ್ಲಿ ಅಭಿಷೇಕು ಮತ್ತು ಯಾರು ಇನ್ನೊಬ್ಬರು ಧನು ಅವರೇ ಜಾಸ್ತಿ ಅಲ್ಲಿ ಅಶ್ವಿನಿ ಪರ ಹೋಗಿರುವಂಥದ್ದು. ಸೂರಜ್ ಎರಡು ಕಡೆಗೂ ಕೂಡ ಮಾತಾಡ್ದ, ಅದು ಬೇರೆ ವಿಷಯ. ಧನು ಆ್ಯಂಡ್ ಅಭಿಷೇಕ ಜಾಸ್ತಿ ಹೋಗಿರೋವಂಥದ್ದು. ಅದು ಬಿಟ್ಟರೆ ಇನ್ಯಾರೂ ಕೂಡ ಹೋಗಿಲ್ಲ, ಇನ್ಕ್ಲೂಡಿಂಗ್ ಜಾನ್ವಿ ಅವ್ರ ಕಡೆ ಹೋದ್ರು. 3 ಜನ ಬಿಟ್ಟರೆ ಇನ್ಯಾರೂ ಕೂಡ ಅಲ್ಲಿ ಅಶ್ವಿನಿ ಪರವಾಗಿ ಮಾತಾಡಿಲ್ಲ. ಬಿಕ್ಕಿದವ್ರೆ ಹೆಣ್ಮಕ್ಳಲ್ವಾ, ರಾಶಿಕ್ ಆದ್ರೂ ಆಗಿರ್ಬೋದು, ರಿಷಾ ಆದ್ರೂ ಆಗಿರ್ಬೋದು, ಕಾವ್ಯ ಆದ್ರೂ ಆಗಿರ್ಬೋದು, ಸ್ಪಂದನ ಆದ್ರೂ ಆಗಿರ್ಬೋದು, ಯಾರು ಕೂಡ ಹೋಗಿಲ್ಲ. ಬಿಕಾಸ್ ಅವ್ರದ್ದು ಆಲ್ರೆಡಿ ಹಿಸ್ಟ್ರಿ ನೋಡ್ತಾ ಇದ್ರೆ ಅವರು ಕೂಡ ಬೇರೆಯವ್ರಿಗೆ ಮಾತಾಡಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಯಾರು ಕೂಡ ಅಲ್ಲಿ ಅಶ್ವಿನಿ ಪರವಾಗಿ ಹೋಗಿ ನಿಂತ್ಕೊಳ್ಳಿಲ್ಲ. ಇವ್ರದ್ದು ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು. ಹಂಗೆ ನೋಡಿದ್ರೆ ಎಲ್ಲರೂ ಕೂಡ ರಘುಗೆ ಸರಿ ಅಂತ ಹೇಳ್ತಾ ಇದ್ರು, ನೀವು ಮಾಡಿದ್ದು ಸರಿ ಇದೆ, ಸಾರಿಗಿರಿ ಏನು ಕೇಳಕ್ಕೆ ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೆ ಹೇಳುವಂಥದ್ದು, ಸೊ ಎಲ್ಲ ಟೈಮಲ್ಲೂ ಕೂಡ ಎಲ್ಲರ ಜೊತೆ ಕೂಡ ಸರಿಯಾಗಿರಬೇಕು. ಆಮೇಲೆ ನಾವು ಬೇರೆಯವರಿಗೆ ಮಾತಾಡಿದಾಗ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ ಅನ್ನೋದನ್ನ ಗೊತ್ತು ಮಾಡ್ಕೊಬೇಕು. ನಾವು ಬೇರೆಯವ್ರು ನಮಗೆ ಮಾಡಿದಾಗ ನಾವು ಹರ್ಟ್ ಆಗೋದಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಅವ್ರು ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಮಾಡೋಕೆ ಇನ್ನೇನಿದೆ, ಆಲ್ಮೋಸ್ಟ್ 50% ಆಗೋಗಿದೆ. ಅವ್ರ ಮೈಂಡ್ ಸೆಟ್ ಇರುವಂಥದ್ದೇನು, ಸೊ ನಾನು ಹೊರಗಡೆ ಹೆಂಗಿದ್ದೀನಿ ಇಲ್ಲೂ ಕೂಡ ಹಂಗೆ ಇರಬೇಕು, ನನಗೆ ಯಾರು ಏನಾದರೂ ಅಂದರೆ ನಾನು ತೊಗೊಳ್ಳಲ್ಲ, ನಾನು ಬೇಕಾದ್ರೆ ಏನು ಬೇಕಾದ್ರೂ ಅನ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಸೊ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಇರುತ್ತೆ, ಎಲ್ರಿಗೂ ಕೂಡ ಮಾನ ಮರ್ಯಾದೆ ಇದೆ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು, ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಆಲ್ಮೋಸ್ಟ್ ಮೇನ್ ಪಾಯಿಂಟ್ ಎಲ್ಲ ಮುಗ್ದಿದ್ದೇವೆ. ಬಟ್ ನನಗೆ ಅನ್ಸೋದೇನು ಅಂತಂದರೆ, ಸ್ವಲ್ಪ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಸೊ ಅದು ಒಂದು ಚೂರು ಕ್ಲಾಸ್ ತೊಗೋಬೇಕು ಅಂತ ಅನ್ಸುತ್ತೆ ನನಗೆ. ಸೂರಜ್ ಆ್ಯಂಡ್ ನಮ್ಮ ಯಾರು ಇನ್ನೊಬ್ಬರು ರಾಶಿಕಾ ಅವ್ರಿಗೆ ಬಂದಾಗ ಈ ಪ್ರೇಮ ಕತೆ ಅದು ಇದು ಸ್ವಲ್ಪ 2-3 ಎಪಿಸೋಡಲ್ಲಿ ಸ್ವಲ್ಪ ಹೇಳಿದ್ರು ಅವ್ರಿಗೆ. ಬಟ್ ಗಿಲ್ಲಿ ಕಾವ್ಯ ಅಂತ ಬಂದಾಗ ಸ್ವಲ್ಪ ಯಾಕೋ ನನಗೆ ಅತಿರೇಕ ಅಂತ ಅನಿಸ್ತಾ ಇದೆ ಗಿಲ್ಲಿ ಕಡೆಯಿಂದ. ಬಿಕಾಸ್ ಪ್ರತಿ ಟೈಮಲ್ಲೂ ಕೂಡ ಏನೋ ಒಂದು ಹೇಳ್ತಾನೆ, ಅವ್ರು ಕಾವ್ಯ ಮುನ್ಸ್ಕೊತಾರೆ, ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಅಳ್ತಾ ಇರ್ತಾರೆ. ಅಥವಾ ಕಾವ್ಯಗೆ ಗಿಲ್ಲಿಂದನೇ ಏನಾದ್ರು ಹರ್ಟ್ ಆಗ್ತಿರ್ಬೋದೇನೋ. ಓಕೆ, ಸೊ ಅದನ್ನು ಏನಾದರೂ ಒಂದು ಇತ್ಯರ್ಥ ಮಾಡಿಬಿಡೋದು ಬೆಟರ್ ಅಂತ ಅನ್ಸುತ್ತೆ. ಪ್ರತಿ ಟೈಮಲ್ಲೂ ಕೂಡ ಗಿಲ್ಲಿ ಸೊ ಕಾವ್ಯದಿಂದ ಹೋಗಿ ಕಾವು ಕಾವು ಅನ್ನೋವಂಥದ್ದು, ಸಾರಿ ಅನ್ನೋವಂಥದ್ದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಏನೋ ಒಂಥರ ಚೆನ್ನಾಗಿ ಅಂತ ಅನ್ನಿಸ್ತಾ ಇಲ್ಲ ಗಿಲ್ಲಿ ಆಟ ಅಂತ ನೋಡ್ತಾ ಇದ್ರೆ. ಸೊ ಅದಕ್ಕೊಂದು ಸ್ವಲ್ಪ ಏನು ಕತೆ ಅವ್ರದ್ದು ಅಂತ ನೋಡಬೇಕು. ಜೊತೆಗೆ ಕಾವ್ಯ ಕೂಡ ಅಷ್ಟೇ, ಅವ್ರಿಗೆ ಬೇರೆಯವ್ರಿಗೆ ಗಿಲ್ಲಿ ಕಾಮಿಡಿ ಮಾಡೋ ಟೈಮಲ್ಲಿ ಕಾವ್ಯ ಕುತ್ಕೊಂಡು ನಗಾಡ್ತಾರೆ. ಬಟ್ ಅವ್ರಿಗೇನಾದರೂ ಆ ಥರ ಮಾಡಿದಾಗ ಗಿಲ್ಲಿ ಸೊ ಎಲ್ಲರ ಜೊತೆಗೇನು ಎಲ್ಲರ ಎದುರುಗಡೆನೂ ಸೊ ಅದನ್ನು ಅವರು ಸಪ್ರೇಟಾಗಿ ಕರೆದ್ಬಿಟ್ಟು ನೀನು ಹಂಗೆ ಮಾತಾಡಿದೆ ಹಿಂಗೆ ಮಾತಾಡಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅದು ಎಷ್ಟು ಸರಿ ಅನ್ನೋವಂಥದ್ದು ಕೂಡ ಕಾವ್ಯಗೆ ಸ್ವಲ್ಪ ಪ್ರಶ್ನೆಗಳು ಬರಬೇಕಾಗತ್ತೆ. ಬಿಕಾಸ್ ಇವಾಗ ಅವರಿಗೆ ಬೇರೆಯವ್ರಿಗೆ ರೇಗಿಸೋವಂಥದ್ದು ಅಥವಾ ಅವರಿಗೆ ರೇಗಿಸೋವಂಥದ್ದು ಗಿಲ್ಲಿ ಇಷ್ಟ ಇಲ್ಲ ಅಂತಂದಾಗ ಬೇರೆಯವ್ರಿಗೆ ಗಿಲ್ಲಿ ರೇಗಿಸೋ ಟೈಮಲ್ಲಿ ಇವ್ರು ಯಾಕೆ ಕುತ್ಕೊಂಡು ನಗಾಡಬೇಕು ಅಲ್ವಾ. ಸೊ ಅದು ಅವ್ರ ಬಗ್ಗೆ ಒಂಚೂರು ಮಾತುಕತೆ ನಡೆಯುತ್ತೆ ಅಂತ ಅನಿಸುತ್ತೆ. ಅಥವಾ ಇದನ್ನೆಲ್ಲ ಬಿಟ್ಟು ಇನ್ನೊಂದು ಯಾವ್ದಾರ ನಾವು
ಯೋಚನೆ ಮಾಡದೇ ಇರೋಂಥ ಟಾಪಿಕ್ ತಂದರೂ ಕೂಡ ತರ್ಬೋದು, ಹೇಳಲಿಕ್ಕಾಗಲ್ಲ. ಓಕೆ, ಸೊ ನನಗನ್ಸಿರೋದನ್ನ ಈ ಒಂದು ಕೆಲವೊಂದು ಪಾಯಿಂಟ್ಗಳನ್ನು ಹಂಚ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೇನು ಅನಿಸುತ್ತೆ, ಯಾವ್ಯಾವ ಒಂದು ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೋದು ಆ್ಯಂಡ್ ಆಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾರ್ಮಲಿ ವೀಕೆಂಡ್ ಎಪಿಸೋಡ್ಗಳು ಸ್ಯಾಟರ್ಡೇ ದಿನವೇ ಶೂಟ್ ಆಗುವಂಥದ್ದು 9 ಗಂಟೆ 11 ಗಂಟೆಗೆ. ಬಟ್ ಇವಾಗ ಇವತ್ತಿನ ಒಂದು ದಿನದಲ್ಲೇ ಆಗಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಯಾವುದಾದ್ರ ಬಗ್ಗೆ ಚರ್ಚೆ ಆಗಿರುತ್ತೆ ಅಥವಾ ಆಗಿದೆ ಅನ್ನೋದ್ರ ಬಗ್ಗೆ ನಾಳೆ ಗೊತ್ತಾಗುತ್ತೆ. ಓಕೆ, ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ಸಿಗೋವರೆಗೂ